ಹೆಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಶಾಶ್ವತವಾಗಿ ಹೇರ್ ಆಯಿಲ್ನ ಬಗ್ಗೆ ಮಾಹಿತಿ ಹೇಳ್ತಿರ್ತಾರೆ. ಮ್ಯಾಮ್, ನೀವು ತುಂಬ ಹೇರ್ ಆಯಿಲ್ಸ್ನ ಸಜೆಸ್ಟ್ ಮಾಡ್ತಿರ್ತೀರಾ, ಬಟ್ ನಾವು ಯಾವ ಒಂದು ಹೇರ್ ಆಯಿಲ್ನ ಯೂಸ್ ಮಾಡೋದು ಅಂತ ಕೆಲವೊಬ್ಬರಿಗೆ ಏನಂದರೆ ಸ್ನೇಹಿತರೆ, ಕೆಲವೊಬ್ಬರಿಗೆ ನಾನು ಬಳಸುವಂಥ ಪ್ರಾಡಕ್ಟ್ಸಲ್ಲಿ ಆಮ್ಲ ಪೌಡರ್ ಅಂದರೆ ಕೆಲವೊಬ್ಬರಿಗೆ ಆಗೋದಿಲ್ಲ, ಇನ್ನು ಕೆಲವೊಬ್ಬರಿಗಾದರೆ ಹೆನ್ನ ಪೌಡರ್ ಅಂದರೆ ಆಗೋದಿಲ್ಲ, ಮತ್ತು ಇನ್ನು ಕೆಲವೊಬ್ಬರಿಗೆ ನನಗೆ ಶಾಕ್ ಆಯಿತು, ಅಲೋವೆರಾ ಜೆಲ್ ಯೂಸ್ ಮಾಡಿದ್ರೆ ಆಗೋದಿಲ್ಲ ಮೇಡಮ್, ಅಲರ್ಜಿ ರೀತಿ ಆಗುತ್ತೆ ಅಂತ ತುಂಬ ಜನ ನನಗೆ ಕಮೆಂಟ್ ಮಾಡಿ ಕೇಳ್ತಿರ್ತಾರೆ. ಮತ್ತು ಇನ್ನು ಕೆಲವೊಬ್ಬರಿಗೆ ಏನಂದರೆ ಅವರು ಹಳ್ಳಿಗಳಲ್ಲಿರ್ತಾರೆ, ಮತ್ತು ಅವ್ರಿಗೆ ಪ್ರಾಡಕ್ಟ್ಸ್ ಅಂದರೆ ನಾನು ಹೇಳುವಂಥ ಪ್ರಾಡಕ್ಟ್ಸ್ನ ಬೈ ಮಾಡೋದಕ್ಕೆ ಆಗೋದಿಲ್ಲ. ಅವರ ಕಡೆ ಅಂದರೆ ಆನ್ಲೈನಲ್ಲಿ ಪರ್ಚೇಸ್ ಮಾಡೋದಕ್ಕೆ ಅವ್ರ ಕಡೆ ಅಲ್ಲಿ ಡಿಲಿವರಿ ಫೆಸಿಲಿಟೀಸೇ ಇರೋದಿಲ್ಲಂತೆ. ಸೊ ಪಾಪ ತುಂಬ ಜನ ಆ ರೀತಿಯಾಗಿ ನನಗೆ ಕಮೆಂಟ್ ಮಾಡ್ತಿರ್ತಾರೆ. ಸೊ ಆ ಕಾರಣಕ್ಕಾಗಿ ನಾನು ತುಂಬ ವೀಡಿಯೋಸ್ನ ನಾನು ನಿಮಗೆ ಶೇರ್ ಮಾಡ್ತಾ ಬಂದಿದ್ದೀನಿ. ಬಿಕಾಸ್ ಒಂದು ಪ್ರಾಡಕ್ಟ್ ಇಲ್ಲ ಅನ್ನೋದಾದರೆ ಇನ್ನೊಂದು ಪ್ರಾಡಕ್ಟ್ನ ಯೂಸ್ ಮಾಡಿ ಯಾವ ರೀತಿಯಾಗಿ ಈ ಒಂದು ಹೇರ್ ಆಯಿಲ್ನ ರೆಡಿ ಮಾಡ್ಕೊಳ್ಬಹುದು, ಇದರಿಂದ ಬೆನಿಫಿಟ್ಸ್ ಏನೇನಿದೆ. ಕೆಲವೊಬ್ಬರಿಗೆ ಒಂದೊಂದು ಪ್ರಾಡಕ್ಟ್ ಅಂದರೆ ಆಗೋದಿಲ್ಲ, ಅಲರ್ಜಿ ರೀತಿ ಆಗುತ್ತೆ. ಸೊ ಅಂಥವರು ಅದರ ಬದಲಾಗಿ ಯಾವ ಒಂದು ಪ್ರಾಡಕ್ಟ್ನ ಯೂಸ್ ಮಾಡ್ಬೋದು ಅಂತ ನಾನು ತುಂಬ ವೀಡಿಯೋಸ್ನಲ್ಲಿ ಶೇರ್ ಮಾಡ್ತಾ ಬಂದಿದ್ದೀನಿ. ಸೊ ಮೇನ್ ರೀಸನ್ ಬಂದು ಜನಕ್ಕೆ ಹೆಲ್ಪ್ ಆಗಲಿ ಅಂತ ಈ ವಿಡಿಯೋ ಅಷ್ಟೇ. ಸೊ ಈ ಒಂದು ತಲೆ ಕೂದಲು ಕಪ್ಪಾಗೋದಕ್ಕೆ ನಾನು ಇದನ್ನು ನಿಮಗೆ ಒಂದು ಸಿಂಪಲ್ ಆಗಿರುವಂತಹ ಹೇರ್ ಆಯಿಲ್ನ ಬಗ್ಗೆ ಮಾಹಿತಿ ಕೊಡ್ತಿದ್ದೀನಿ. ಈ ಒಂದು ಹೇರ್ ಆಯಿಲ್ನ ರೆಡಿ ಮಾಡೋದಕ್ಕೆ ಮೊದಲನೇದಾಗಿ ನಿಮಗೆ ಎಷ್ಟು ಬೇಕೋ ಅಷ್ಟು ತೆಂಗಿನೆಣ್ಣೆನ ಹಾಕ್ಕೊಳ್ಬೇಕಾಗತ್ತೆ. ತೆಂಗಿನೆಣ್ಣೆಗೆ ಮೇಯ್ನ್ ಆಗಿ ಬೇಕಾಗಿರುವಂತಹ ಇಂಗ್ರೀಡಿಯೆಂಟ್ ಬಂದು ಕರಿಬೇವಿನ ಸೊಪ್ಪಿನ ಪುಡಿ, ಅಂದರೆ ಕರಿ ಲೀವ್ಸ್ ಪೌಡರು. ಕರಿ ಲೀವ್ಸ್ ಅಂದರೆ ಕರಿಬೇವನ್ನು ಬಿಸಿಲಲ್ಲಿ ಚೆನ್ನಾಗಿ ಒಣಗಿಸಿ ಅದರ ಪೌಡರ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಆ ಒಂದು ಪೌಡರ್ನ ನಾನು ಇಲ್ಲಿ ಒಂದು 1/2 ಟೇಬಲ್ ಸ್ಪೂನ್ ಆಗೋಷ್ಟು ಹಾಕ್ಕೊಂಡಿದ್ದೀನಿ ಈ ಒಂದು ಹೇರ್ ಆಯಿಲ್ನ ರೆಡಿ ಮಾಡೋದಕ್ಕೆ. ಕರಿಬೇವಿನ ಸೊಪ್ಪು ಎಲ್ಲರ ಮನೆಯಲ್ಲೂ ಸಹ ಕೂಡ ಸರ್ವೇ ಸಾಮಾನ್ಯವಾಗಿ ಸಿಗುತ್ತೆ. ಸೊ ಆ ಕಾರಣಕ್ಕಾಗಿ ನಾನು ಈ ಒಂದು ಪೌಡರ್ನ ಯೂಸ್ ಮಾಡಿದ್ದೀನಿ. ಸೊ ನಂತರ ಇದಕ್ಕೆ ಒಂದು 1/2 ಟೇಬಲ್ ಸ್ಪೂನ್ ಆಗೋಷ್ಟು ಹೈಬಿಸ್ಕಸ್ ಫ್ಲವರ್ ಪೌಡರ್, ಮೀನ್ಸ್ ದಾಸವಾಳ, ಕೆಂಪು ದಾಸವಾಳ ಬರುತ್ತಲ್ವ. ಸೊ ಆ ದಾಸವಾಳವನ್ನೇ ನೀವು ಬಿಸಿಲಲ್ಲಿ ಚೆನ್ನಾಗಿ ಒಣಗಿಸಿ ಡ್ರೈ ಮಾಡಿ ಇಟ್ಕೊಂಡು ಸೊ ಅದನ್ನು ಪೌಡರ್ನ ರೆಡಿ ಮಾಡಿ ಯೂಸ್ ಮಾಡ್ಕೊಳ್ಬಹುದು. ಸೊ ನಾನಿಲ್ಲಿ ಹಾಕಿರುವಂಥ ಪ್ರತಿಯೊಂದು ಇಂಗ್ರೀಡಿಯೆಂಟ್ಸ್ ಕೂಡ ಹೇರ್ ಫಾಲ್ನ ಕಡಿಮೆ ಮಾಡುತ್ತೆ, ದೆನ್ ಬಂದು ತಲೆ ಕೂದಲನ್ನು ಕಪ್ಪಾಗಿಸೋದಕ್ಕೆ ತುಂಬಾ ಸಹಾಯ ಮಾಡುತ್ತೆ ಅಂತಲೇ ಹೇಳ್ಬಹುದು. ಸೊ ನಂತರ ಇದಕ್ಕೆ ಯೂಸ್ ಮಾಡ್ತಾ ಇರೋದೊಂದು ಹೆನ್ನ ಪೌಡರ್, ಅಂದರೆ ಮೆಹಂದಿ ಪುಡಿ. ಅಕಸ್ಮಾತ್ ನಿಮ್ಮಲ್ಲಿ ಏನಾದರೂ ಫ್ರೆಶ್ ಆಗಿ ಮೆಹಂದಿ ಎಲೆಗಳು ಸಿಕ್ತು ಅನ್ನೋದಾದರೆ ಸೊ ಅದನ್ನೇ ಕ್ಲೀನಾಗಿ ವಾಶ್ ಮಾಡಿ ಬಿಸಿಲಲ್ಲಿ ಒಣಗಿಸಿ ಆ ಒಂದು ಪೌಡರ್ನ ತೆಗೆದುಕೊಳ್ಳಿ. ಸೊ ತುಂಬಾ ಒಳ್ಳೆಯದು ಫ್ರೆಶ್ ಆಗಿ ಸಿಗುವಂತಹ ಒಂದು ಹೆನ್ನ ಪೌಡರ್ ಅನ್ನೋದು ಇದ್ದರೆ. ಸೊ ನಂತರ ಇದಕ್ಕೆ ನಾನು ಫೈನಲ್ ಇಂಗ್ರೀಡಿಯೆಂಟ್ ಬಂದುಬಿಟ್ಟು ಆಮ್ಲ ಪೌಡರ್, ಅಂದರೆ ಬೆಟ್ಟದ ನೆಲ್ಲಿಕಾಯಿಯ ಪುಡಿ. ಸೊ ಇದನ್ನು ಸಹ ಕೂಡ ನಿಮ್ಗೇನಾದರೂ ಬೆಟ್ಟದ ನೆಲ್ಲಿಕಾಯಿ ಸಿಕ್ತು ಅನ್ನೋದಾದರೆ ಸೊ ಅದನ್ನೇ ಸಣ್ಣ ಸಣ್ಣ ಪೀಸಸ್ ಮಾಡಿ ಗ್ರೇಟ್ ಮಾಡಿ, ಅಥವಾ ನೀವು ಅದನ್ನು ಬಿಸಿಲಲ್ಲಿ ಚೆನ್ನಾಗಿ ಒಣಗಿಸಿ ಸೊ ಆ ಒಂದು ಪೌಡರ್ನ ಸಹ ಕೂಡ ತೆಗೆದುಕೊಳ್ಬೋದು. ನಾನು ಹಾಕಿರುವಂಥ ಅಷ್ಟು ಪೌಡರ್ ಸಹ ಕೂಡ ನಿಮಗೆ ಆನ್ಲೈನಲ್ಲಿ ಸುಲಭವಾಗಿ ಸಿಗುತ್ತೆ. ಮತ್ತು ಕೆಲವೊಂದು ಇಂಗ್ರೀಡಿಯೆಂಟ್ಸ್ ಬಂದು ನಿಮಗೆ ಗ್ರಂಥಿಕೆ ಅಂಗಡಿಗಳಲ್ಲೂ ಸಹ ಕೂಡ ಸಿಗುತ್ತೆ. ಕೆಲವೊಂದನ್ನು ನೀವು ಮನೆಯಲ್ಲೇ ಫ್ರೆಶ್ ಆಗಿ ರೆಡಿ ಮಾಡ್ಕೊಳ್ಬಹುದು. ಸೊ ಇಷ್ಟು ಇಂಗ್ರೀಡಿಯೆಂಟ್ನ ಹಾಕಿದ ನಂತರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಹೆನ್ನ ಪೌಡರ್ ಆಗಿರ್ಬೋದು, ಮೆಹಂದಿ ಪುಡಿ ಆಗಿರ್ಬೋದು, ಕರಿಬೇವಿನ ಸೊಪ್ಪಿನ ಪುಡಿ ಆಗಿರ್ಬೋದು, ಆಮ್ಲ ಪೌಡರ್ ಆಗಿರ್ಬೋದು, ಮತ್ತು ದಾಸವಾಳದ ಹೂವಿನ ಪುಡಿ ಆಗಿರ್ಬೋದು, ಇಷ್ಟೂ ಇಂಗ್ರೀಡಿಯೆಂಟ್ಸ್ ಸೇರಿದ್ರೆ ಒಂದೊಳ್ಳೆ ಮಿರಾಕಲ್ ಆಗಿರುವಂತಹ ಹೇರ್ ಆಯಿಲ್ ಅನ್ನೋದು ನಮಗೆ ಸಂಪೂರ್ಣವಾಗಿ ರೆಡಿ ಆಗುತ್ತೆ. ಮತ್ತು ನಿಮ್ಮ ತಲೆ ಕೂದಲನ್ನು ಶಾಶ್ವತವಾಗಿ ಕಪ್ಪಾಗಿಸೋದಕ್ಕೆ ತುಂಬಾ ಸಹಾಯ ಮಾಡುತ್ತೆ ಅಂತಲೇ ಹೇಳ್ಬೋದು. ಈ ಒಂದು ಹೇರ್ ಆಯಿಲ್ನ ಯಾವ ರೀತಿಯಾಗಿ ಯೂಸ್ ಮಾಡೋದು ಅಂತ ತಿಳಿಸ್ತಾ ಬರ್ತೀನಿ. ನಾರ್ಮಲ್ ಆಗಿ ಎಂದಿನಂತೆ ಸೋಪ್ನ ಬಗ್ಗೆ ಮಾಹಿತಿ ಕೊಡ್ತಿದ್ದೀನಿ. ಸಿಂಪಲ್ಲಾಗಿ ಹೇಳೋದಾದರೆ ನಾನು ಪ್ರೀವಿಯಸ್ ವಿಡಿಯೋನಲ್ಲಿ ತುಂಬ ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತಾನೆ ಬಂದಿದ್ದೀನಿ ಸ್ನೇಹಿತರೆ. ಈ ಒಂದು ಸೋಪ್ ಬಂದು ಮಿಕ್ಸ್ ಫ್ರೂಟ್ ಸೋಪು. ಈ ಒಂದು ಸೋಪನ್ನು ನಾವು ಕೆಲವೊಂದು ಹಣ್ಣುಗಳನ್ನು ಯೂಸ್ ಮಾಡಿ, ಅದರಲ್ಲೂ ಸ್ಪೆಷಲಿ ವಿಟಮಿನ್ ಸಿ ಇರುವಂತಹ ಅಂಶಗಳಿರುವಂತಹ ಒಂದು ಫ್ರೂಟ್ಸ್ನ ತೆಗೆದುಕೊಂಡು ಮಾಡಿರ್ತಕ್ಕಂತಹ ಒಂದು ಸೋಪ್ ಆಗಿದ್ದು. ಸೊ ಈ ಒಂದು ಸೋಪ್ನ ಯೂಸಸ್ಸಿಂದ ಏನು ಬೆನಿಫಿಟ್ ಅನ್ನೋದಾದರೆ, ಸೊ ನಿಮ್ಮ ತ್ವಚೆಯಲ್ಲಿನ ಅಂದರೆ ನಿಮ್ಮ ಮುಖದಲ್ಲಿನ ಎಲ್ಲ ರೀತಿಯಾದಂತಹ A to Z ಮೊಡವೆ ಆಗಿರ್ಬೋದು, ಬಂಗು ಅಂದರೆ ಪಿಗ್ಮೆಂಟೇಷನ್ ಆಗಿರ್ಬೋದು, ನಂತರ ಕಪ್ಪು ಕಲೆಗಳಾಗಿರ್ಬೋದು, ಸನ್ ಟ್ಯಾನ್, ಸನ್ ಬರ್ನ್ ಆಗಿರ್ಬೋದು. ಸೊ ಹೀಗೆ ನಿಮ್ಮ ತ್ವಚೆಯಲ್ಲಿನ ಎಲ್ಲ ರೀತಿಯಾದಂಥ ಸಮಸ್ಯೆಗಳನ್ನು ನಿವಾರಣೆ ಮಾಡಿ ನಿಮ್ಮ ತ್ವಚೆಯನ್ನು ಶಾಶ್ವತವಾಗಿ ಬೆಳ್ಳಗೆ ಮಾಡೋದಕ್ಕೆ ಮತ್ತು ಗ್ಲೋ ಮಾಡೋದಕ್ಕೆ ಈ ಒಂದು
ಸೋಪ್ ನಂಬರ್ 1 ಆಗಿ ಕೆಲಸ ಮಾಡುತ್ತೆ. ಫುಲ್ ಬಾಡಿಗೆ ಸಹ ಕೂಡ ಯೂಸ್ ಮಾಡ್ಬೋದು. 12 ವರ್ಷ ಮೇಲ್ಪಟ್ಟವರು ಯಾರು ಬೇಕಾದರೂ ಯೂಸ್ ಮಾಡ್ಕೊಳ್ಬಹುದು. ಸೊ ಇದರ ರಿಸಲ್ಟ್ ಕೇವಲ ನಿಮಗೆ 3 ತಿಂಗಳಲ್ಲಿ ಗೊತ್ತಾಗುತ್ತೆ. 3 ತಿಂಗಳಲ್ಲಿ ನಿಮ್ಮ ತ್ವಚೆಯಲ್ಲಿನ ಎಲ್ಲ ರೀತಿಯಾದಂಥ ಸಮಸ್ಯೆಗಳು ಶಾಶ್ವತವಾಗಿ ಪರಿಹಾರ ಆಗುತ್ತೆ. ಸೊ ಇನ್ ಕೇಸ್ ಈ ಒಂದು ಸೋಪ್ ಬೇಕು ಅಂದಲ್ಲಿ ಈ ಒಂದು ನಂಬರ್ಗೆ ಅಂದರೆ 8310589043 ಈ ನಂಬರ್ಗೆ ವಾಟ್ಸಪ್ ಮಾಡೋದ್ರ ಮೂಲಕ ಈ ಒಂದು ಸೋಪ್ನ ಬುಕ್ ಮಾಡ್ಕೊಳ್ಳಿ. ಇದಕ್ಕೆ ನಿಮಗೆ COD ಆಪ್ಷನ್ ಅಂದರೆ ಕ್ಯಾಶ್ ಆನ್ ಡೆಲಿವರಿ ಸಹ ಕೂಡ ಇದೆ. ಸೊ 4 ಸೋಪ್ನ ಬೆಲೆ ಬಂದು 300 ರೂಪಾಯಿ ಆಗಿರುತ್ತೆ. ಒಂದು ಸೋಪ್ ಬಂದು ನಿಮಗೆ 100 ಗ್ರಾಮ್ ಅನ್ನೋದು ಇರುತ್ತೆ ಸ್ನೇಹಿತರೆ. ಸೊ ಇನ್ ಕೇಸ್ ಬೇಕು ಅಂದಲ್ಲಿ ಅಥವಾ ಮತ್ತಷ್ಟು ಇನ್ಫಾರ್ಮೇಷನ್ ತಿಳ್ಕೊಳ್ಬೇಕು ಅನ್ನೋದಾದರೆ ಈ ನಂಬರ್ಗೆ ನೀವು ವಾಟ್ಸಪ್ ಮಾಡೋದ್ರ ಮೂಲಕ ಈ ಒಂದು ಸೋಪ್ನ ನೀವು ಆರಾಮಾಗಿ ಬೈ ಮಾಡ್ಬೋದು. ಕ್ಯಾಶ್ ಆನ್ ಡೆಲಿವರಿ ಅವೈಲಬಲ್ ಇದೆ. ಮನೆಗೆ ಬಂದಾದ ನಂತರ ನೀವು ಅಮೌಂಟ್ನ ಕೊಟ್ಟು ಈ ಒಂದು ಸೋಪ್ನ ಬೈ ಮಾಡ್ಕೊಳ್ಬಹುದು. ಸೊ ಸ್ನೇಹಿತರೆ, ಈ ಒಂದು ಹೇರ್ ಆಯಿಲ್ ಅನ್ನೋದು ಸಂಪೂರ್ಣವಾಗಿ ರೆಡಿ ಆಗಿದೆ ಅಲ್ವಾ ನಮಗೆ. ಸೊ ಈ ಒಂದು ಹೇರ್ ಆಯಿಲ್ನ ಯಾವ ರೀತಿಯಪ್ಪ ಯೂಸ್ ಮಾಡೋದು ಅನ್ನೋದಾದರೆ ವೀಕ್ಲಿ ಟ್ವೈಸ್ ಅಂದರೆ ವಾರಕ್ಕೆ 2 ಬಾರಿಯಾಗಿ ತಲೆಗೆ ಸ್ನಾನ ಮಾಡೋದಕ್ಕಿಂತ 3 ಗಂಟೆಗಳ ಮುಂಚಿತವಾಗಿ ಈ ಒಂದು ಹೇರ್ ಆಯಿಲ್ನ ತಲೆಯ ಬುಡಕ್ಕೆ ತಲೆ ಕೂದಲಿಗೆಲ್ಲ ಸಹ ಕೂಡ ಹಚ್ಚಿ ಒಂದು 3 ಗಂಟೆಗಳ ಕಾಲ ಹಾಗೆ ಬಿಟ್ಟು ನಂತರ ನೀವು ಯೂಸ್ ಮಾಡುವಂಥ ಶ್ಯಾಂಪೂನ ಯೂಸ್ ಮಾಡಿ ಹೇರ್ ವಾಶ್ ಮಾಡಿದ್ರೆ ಆಯಿತು. ಸೊ ಇದೇ ರೀತಿಯಾಗಿ ವೀಕ್ಲಿ ಟ್ವೈಸ್ ಈ ಒಂದು ಹೇರ್ ಆಯಿಲ್ನ ನಿಮ್ಮ ತಲೆಗೆ ಹಚ್ತಾ ಬಂದರೆ ಸೊ ನಿಮ್ಮ ತಲೆ ಕೂದಲಿನ ಕಾಡುವಂತಹ ಎಲ್ಲ ರೀತಿಯಾದಂಥ ಸಮಸ್ಯೆಗಳು ಶಾಶ್ವತವಾಗಿ ನಿವಾರಣೆ ಆಗುತ್ತೆ. ಮತ್ತು ನಿಮ್ಮ ತಲೆ ಕೂದಲು ಆರೋಗ್ಯಕರವಾಗಿ ಕಪ್ಪಾಗಿ ಬೆಳೆಯೋದಕ್ಕೆ, ದಟ್ಟವಾಗಿ ಬೆಳೆಯೋದಕ್ಕೆ, ಹೇರ್ ಫಾಲ್ ಕಡಿಮೆ ಆಗೋದಕ್ಕೆ ಸಹ ಕೂಡ ಈ ಒಂದು ಹೇರ್ ಆಯಿಲ್ ನಂಬರ್ 1 ಆಗಿ ಕೆಲಸ ಮಾಡುತ್ತೆ. ಆದಷ್ಟು ಈ ಒಂದು ಹೇರ್ ಆಯಿಲ್ ಆಗಿರ್ಬೋದು ಮತ್ತು ಹೋಮ್ ರೆಮಿಡೀಸ್ನ ಟ್ರೈ ಮಾಡೋದಕ್ಕಿಂತ ಮುಂಚೆ ಒಮ್ಮೆ ಪ್ಯಾಚ್ ಟೆಸ್ಟ್ನ ಮಾಡ್ಕೊಳ್ಳಿ. ಪ್ಯಾಚ್ ಟೆಸ್ಟ್ ಆದ ನಂತರ ನೀವು ಈ ಒಂದು ಹೇರ್ ಆಯಿಲ್ನ ತಲೆ ಫುಲ್ಲು ಸಹ ಕೂಡ ಹಚ್ಕೊಳ್ಬಹುದು. ಸೊ ಇದಿಷ್ಟು ಈ ಮಾಹಿತಿ ಆಗಿತ್ತು ಸ್ನೇಹಿತರೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಆದಷ್ಟು ಯೂಸ್ಫುಲ್ ಆದಂಥ ವಿಡಿಯೋನ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್, ಫ್ರೆಂಡ್ಸ್ಗೆ ಆದಷ್ಟು ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ಮುಂದಿನ ಇಂಟ್ರೆಸ್ಟಿಂಗ್ ವಿಡಿಯೋ ಟಿಪ್ಸ್ ಒಂದಿಗೆ ಮತ್ತೊಮ್ಮೆ ಸಿಗ್ತೀನಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.